ಇವತ್ತು ನಾನು ಮಟನ್ ಫ್ರೈ ಮಾಡ್ತಕ್ಕಂಥದ್ದು ಹೇಗಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನಾಟಿ ಸ್ಟೈಲಲ್ಲಿ ವಿತೌಟ್ ಮಿಕ್ಸಿ. ಏನೂ ನಾವು ಮಿಕ್ಸಿಗೆ ಹಾಕ್ದಂಗೆ ನಾನು ಇಲ್ಲಿ ಇದು ಬೆಳ್ಳುಳ್ಳಿ, ಶುಂಠಿ ಚಚ್ಚಿಟ್ಕೊಂಡಿದ್ದೀನಿ, ಮತ್ತು ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಇದು ಚಚ್ಚಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ, ನೆಕ್ಸ್ಟು ಸ್ವಲ್ಪ ಟೊಮೊಟೊ, ಒಂದು 3 ಟೊಮೊಟೊ, ಮತ್ತು ನೆಕ್ಸ್ಟು ಪುದೀನ, ಕೊತ್ತಂಬರಿ, ನೆಕ್ಸ್ಟು ಚಿಲ್ಲಿ ಪೌಡರ್, ಅದನ್ನು ನಾನು ನಮಗೆ ರುಚಿ ತಕ್ಕಷ್ಟು, ಮತ್ತು ಅರಿಶಿನ ಪುಡಿ, ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ, ನೆಕ್ಸ್ಟ್ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರ್ತಕ್ಕಂತಹ ಮಸಾಲ ಇಷ್ಟು ಹಾಕ್ಬಿಟ್ಟು ಮಟನ್ ಫ್ರೈ ಮಾಡೋದು ಹೇಗಂತ ಹೇಳ್ಬಿಟ್ಟು ಮಟನನ್ನು ಆಲ್ರೆಡಿ ಸಾಲ್ಟ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಂದು 60%. ಇದನ್ನು ನೆಕ್ಸ್ಟ್ ಮಾಡುವ ವಿಧಾನ ಹೇಗಂತ ನೋಡುವ. ಇಷ್ಟೊಂದು ರೆಡಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ, ಪಾತ್ರೆ ಕಾಯಲಿಕ್ಕಿಟ್ಟು ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಫ್ರೈ ಮಾಡಿಟ್ಟಿರೋದ್ರಿಂದ ಅದನ್ನು ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ, ಮತ್ತು ಎಣ್ಣೆ ಕಾದ ನಂತರ ಅದಕ್ಕೆ ಏನು ಹಾಕಬೇಕು, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಗಮ್ಮಂತ ಸ್ಮೆಲ್ ಬರ್ತಿದ್ದಂಗೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಫ್ಲೇವರ್ವರೆಗೂ ಬರೋವರೆಗೂ ಸ್ವಲ್ಪ ಫ್ರೈ ಮಾಡುವ. ಅದಕ್ಕೆ ಸ್ವಲ್ಪ ಈಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಟರ್ಮರಿಕ್ ಪೌಡರ್, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, 1 ಚಿಟಿಕೆಯಷ್ಟು 2 ಚಿಟಿಕೆಯಷ್ಟು ಅರಿಶಿನ ಪುಡಿ. ನೆಕ್ಸ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಟೊಮೊಟೊ ಹಾಕುವ. ಟೊಮೊಟೊ ಹಾಕಿ ಸ್ವಲ್ಪ ಟೊಮೊಟೊ ಚೆನ್ನಾಗಿ ರೋಸ್ಟ್ ಆಗಲಿ. ಟೊಮೊಟೊ ರೋಸ್ಟ್ ಆಗಲಿಕ್ಕೆ ಸ್ವಲ್ಪ ಕಲ್ಲುಪ್ಪು, ನಾನು ಕಲ್ಲುಪ್ಪು ಬಳಸ್ತೀನಿ. ಕಲ್ಲುಪ್ಪು ಬಳಸೋದ್ರಿಂದ ತುಂಬ ಒಳ್ಳೆಯದು, ಮಿನರಲ್ಸ್ ಎಲ್ಲ ಚೆನ್ನಾಗಿರುತ್ತೆ. ಪುಡಿ ಉಪ್ಪಲ್ಲಿ ಸ್ವಲ್ಪ ಎಲ್ಲ ಮಿನರಲ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ, ಇದರಲ್ಲಿ ಹಾಗೆ ಇರುತ್ತೆ. ಅದನ್ನು ಟೊಮೊಟೊ ರೋಸ್ಟ್ ಆಗಬೇಕಂದ್ರೆ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಂದ್ರೆ ಈ ಥರ ಚೌಟಲ್ಲಿ ಈ ಥರ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಉಪ್ಪು ಹಾಕಿದ ಮೇಲೆ. ಈಗ ಚೆನ್ನಾಗಿ ಟೊಮೊಟೊ ಟೇಸ್ಟ್ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಅದಕ್ಕೆ ಲೈಟಾಗಿ ಲೋ ಫ್ಲೇಮಲ್ಲಿ ಶುಂಠಿ ಹಾಕ್ಕೊಳ್ಳುವ. ಮುಂಚೆ ಶುಂಠಿ ಹಾಕಿಬಿಟ್ರೆ ತಳಕ್ಕೆ ಕಂಟುತ್ತೆ, ಅದಕ್ಕೆ ಶುಂಠಿ ಮೊದಲೇ ಹಾಕಬಾರ್ದು, ತಳ ಕಚ್ಚುತ್ತೆ ಮೊದಲೇ ಶುಂಠಿ ಹಾಕಿಬಿಟ್ರೆ. ಕುಟ್ಟಿರ್ತಕ್ಕಂಥ ಚಕ್ಕೆ, ಲವಂಗ, ಏಲಕ್ಕಿ ಅದನ್ನ ಹಾಕ್ಕೊಳ್ಳುವ. ನೆಕ್ಸ್ಟು ಸ್ವಲ್ಪ ಕಸ್ತೂರಿ ಮೇಥಿ, ನೆಕ್ಸ್ಟ್ ಪುದೀನ, ಕಟ್ ಮಾಡಿರ್ತಕ್ಕಂಥ ಪುದೀನ, ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಇದು ಮಾಡಿ ತಳ ಹಾಕ್ಬಿಡುತ್ತೆ ನೋಡಿ ಶುಂಠಿ ಹಾಕಿದ ತಕ್ಷಣ. ಈಗ 1-2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳುವ. ಚಿಕ್ಕ ಸ್ಪೂನಲ್ಲಿ, ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲ, ಮತ್ತು 1-2 ಟೀ ಸ್ಪೂನಷ್ಟು ಖಾರ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಲ್ಲ ಹಾಕಿ ಅದನ್ನು ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ, ಚೆನ್ನಾಗಿ ಬಂದಿದೆ ಫ್ರೈ, ಚೆನ್ನಾಗಿ ಬಂದಿದೆ. ಈ ಥರ ಎಷ್ಟು 1 ನಿಮಿಷ ಈ ಥರ ಮಾಡಿ ಜಸ್ಟು ಈಗ ಎಲ್ಲ ಚೆನ್ನಾಗಿ ಬಂದಿದೆ ರೋಸ್ಟು. ಅದಕ್ಕೀಗ ಮೊದಲೇ ಬೇಯಿಸಿಟ್ಟಿರ್ತಕ್ಕಂತಹ ಮಟನ್ ಹಾಕುವ. ನಾನು 1 kg ಮಟನ್ಗೆ ಬೇಕಾದಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡು ಇದನ್ನು ಮೊದಲೇ ಉಪ್ಪು ಹಾಕಿ ನಾನು ಮಟನ್ ಒಂದು 40% ಬೇಯಿಸಿಟ್ಕೊಂಡಿದ್ದೆ, ಅದನ್ನೇ ಹಾಕಿದೆ. ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕಲಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ಒಂದು 2 ಮಿನಿಟ್ಸ್ ಹಾಗೆ ಬಿಡುವ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಹಾಗೆ ಇದುವರೆಗೂ ನಾವು ಒಂದು ಚೂರು ನೀರು ಆ್ಯಡ್ ಮಾಡಿಲ್ಲ. ನೆಕ್ಸ್ಟು 1-2 ಗ್ಲಾಸಷ್ಟು ಬಿಸಿ ನೀರು ಕಾಯಿಸಿಟ್ಕೊಳ್ಳಿ ಫಸ್ಟೇ.
ಯಾವುದೇ ಮಟನ್ ಚಿಕನ್ಗೆ ನೀವು ಬಿಸಿನೀರು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತಣ್ಣೀರು ಹಾಕಿದರೆ ಒಂದೊಂದು ಸತಿ ಅದು ಸ್ಮೆಲ್ ಗತ್ತೊಡೆಯುತ್ತೆ. ಅದಕ್ಕೆ ನೀವು ಬಿಸಿನೀರು ಕಾಯಿಸಿಟ್ಕೊಂಡ್ರೆ ಹಾಕಿದರೆ ಚೆನ್ನಾಗಿರುತ್ತೆ. ನಾನೀಗ ಕಾಯಿಸಿಟ್ಕೊಂಡಂತಹ ಚೆನ್ನಾಗಿ ಬಿಸಿ ನೀರು ಹಾಕ್ತಾಯಿದ್ದೀನಿ. ಒಂದೆರಡು ಗ್ಲಾಸ್ ಅಷ್ಟು ಬಿಸಿನೀರು ಹಾಕಿಬಿಟ್ರೆ ಅದು ಚೆನ್ನಾಗಿ ಇರುತ್ತೆ. ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಅಥವಾ ಒಂದು ಕಾಲು ಗಂಟೆ ಚೆನ್ನಾಗಿ ಕುದಿಲಿಕ್ಕೆ ಹಾಗೆ ಬಿಟ್ಬಿಡಿ. ಮುಚ್ಚಿಬಿಟ್ಟು ಹಾಗೆ ಇಟ್ಬಿಟ್ರೆ ಮಟನ್ ಫ್ರೈ ವಿತೌಟ್ ಏನು ಮಿಕ್ಸಿಗೆ ಏನು ಹಾಕ್ತಾನೆ ಹಾಗೆ ರಾಗಿ ಮಾಡಿರ್ತಕ್ಕಂತಹ ನ್ಯಾಚುರಲ್ಲಾಗಿ ಕಾಡು ಮನುಷ್ಯರ ಥರ ಮಾಡಿರ್ತಕ್ಕಂತಹ ಮಟನ್ ಫ್ರೈ ರೆಡಿ. ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ನಾನೀಗ ಅದನ್ನು ಹಾಗೆ ಮುಚ್ಚಿ ಒಂದು 10 ನಿಮಿಷ ಕಾಲು ಗಂಟೆ ಹಾಗೆ ಬಿಡ್ತಾ ಇದ್ದೀನಿ. ಬಾಯ್.